ನಮಸ್ತೆ, ಎಲ್ಲರಿಗಿದ್ರೆ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಇವಾಗ ಬೆಳಗ್ಗೆ 7:30 ನನ್ನ ಮಗನಿಗೆ ಸ್ಕೂಲಿಗೆ ಟೈಮ್ ಆಯಿತು. ಬಸ್ ಹತ್ತಕ್ಕೆ ಅಂತ ಹೋಗಿದ್ದೆ. ಕರೆಕ್ಟು 7:30ಗೆ ಬಸ್ ಇಲ್ಲಿಂದ ಹೊರಡುತ್ತೆ. ಅದಾದಮೇಲೆ ಅವನಿಗೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದಿತ್ತು. ಬಟ್ಟೆ ಮಡಿಚ್ಬಿಟ್ಟು ಈಗ ಮತ್ತೆ ತಿಂಡಿ ಮಾಡಬೇಕು. ಮನೆ ಕೆಲಸ ಮುಗಿಸ್ಕೊಂಡು ಬೇಗ ನನ್ನ ಮಗನಿಗೆ ಮತ್ತೆ 11 ಗಂಟೆಗೆ ಬಸ್ ಹತ್ತಿಸ್ಬೇಕು. ಸ್ಕೂಲ್ಗೆ ಹೋಗ್ತಾನೆ ದೊಡ್ಡವನು. ಅವನಿಗಿರೋದು ಸೆಕೆಂಡ್ ಶಿಫ್ಟು. ಡೆಲ್ಲಿಯಲ್ಲಿ ತುಂಬ ಜನ ಮಕ್ಕಳಿರೋದ್ರಿಂದ 2 ಶಿಫ್ಟ್ ಮಾಡಿದ್ದಾರೆ. ಈಗ ಚಳಿಗಾಲ ಅಲ್ವಾ, ಬಟ್ಟೆ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಇನ್ನರು ಮತ್ತು ಬಟ್ಟೆ 2 ಜೊತೆ ಹಾಕೋತಾರಲ್ವ ಮಕ್ಕಳೆಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಬಟ್ಟೆ ಮತ್ತು ಅದು ಸ್ವೆಟರ್ಗಳು, ಜಾಕೆಟ್ಸು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಕಂಬಳಿ ಎಲ್ಲ ಫೋಲ್ಡ್ ಮಾಡೋಣ ಅಂಥೇಳಿ ಹಾಸಿಗೆ ರೆಡಿ ಮಾಡ್ತಾಯಿದ್ದೆ. ದೊಡ್ಡವನು ಕೂಡ ಎದ್ದ. ಅವನು ಬ್ರಷ್ ಮಾಡಿ ಈಗ ಫ್ರೆಶ್ ಆಗ್ತಾನೆ. ತುಂಬ ಸ್ಲೋವಾಗಿ ರೆಡಿ ಆಗ್ತಾನೆ. ನಾನು ಅವನ ಹಿಂದೆನೇ ಇರಬೇಕು. ಹೇಳ್ತಾ ಇದ್ರೆ ಅವ್ನು ಮಾಡ್ತಾನೆ. 2 ಬ್ಲ್ಯಾಂಕೆಟ್ನ ಮಡಚಿ ಇಟ್ಟಾಯಿತು. ಅದು ತುಂಬ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. 2 ಹಾಸಿಗೆನೂ ಸ್ವಲ್ಪ ಒದ್ರಬಿಟ್ಟು ಈಗ ನನ್ನ ಮಗನಿಗೆ ಹೋಗು ಅಂತೇಳಿ ಸ್ನಾನಕ್ಕೆ ಕೇಳ್ತಾನೆ ಇದ್ದೀನಿ. ಅದಾದಮೇಲೆ ಸ್ವಲ್ಪ ರೇಷನ್ ಎಲ್ಲ ತೊಗೊಂಬಂದಿದ್ರು ನಮ್ಮ ಮನೆಯವರು. ಅದನ್ನೆಲ್ಲ ಬಾಕ್ಸಿಗೆ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಮೆಸ್ಸಿಂದನೇ ತೊಗೊಂಬಂದಿದ್ರು. ಈ ಬಾಕ್ಸ್ನ ತೊಳೆದಿಟ್ಟಿದ್ದೆ, ಹಂಗಾಗಿ ಅದನ್ನು ಸ್ವಲ್ಪ ಒಣಗಿಸಿ ಒರೆಸ್ಬಿಟ್ಟು ಈಗ ಸಕ್ಕರೆನ ಅದಕ್ಕೆ ಹಾಕ್ತೀನಿ. ನಾವು ಚೆನ್ನೈ ಸ್ಟಾರು ಅಂಥೇಳಿ ಒಂದು ಆ್ಯಪ್ ಇದೆ. ಸೌತ್ ಅವ್ರದ್ದು, ತಮಿಳವ್ರದ್ದು ಅಂಗಡಿ. ಅಲ್ಲಿಂದ ಆ್ಯಪಿಂದ ಗ್ರೋಸರಿದು ದಿನಸಿ ಐಟಮ್ ಎಲ್ಲ ಬುಕ್ ಮಾಡ್ಕೋತೀವಿ. ಅದು ಬಂದಿತ್ತು ನಿನ್ನೆ ರಾತ್ರಿ. ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಹಂಗೆ ಇಡ್ತಿದ್ದೀನಿ. ಉದ್ದಿನಬೇಳೆ ಎಲ್ಲ ಹೊರಗಡೆ 180, ಇದರಲ್ಲಿ 150 ರೂಪಾಯಿ kg ಕೊಡ್ತಾರೆ. ಹಾಗಾಗಿ ಇದರಿಂದನೇ ಆರ್ಡ್ರ್ ಮಾಡ್ಕೋತೀವಿ. ಇವ್ರ ಮನೆ ಹತ್ರ ತಂದು ಕೊಟ್ಟು ಹೋಗ್ತಾರೆ. ಸ್ವಲ್ಪ ಸಕ್ಕರೆನ ಮಿಕ್ಕಿತ್ತು, ಅದನ್ನು ಯೂಸ್ ಮಾಡೋ ಡಬ್ಬಕ್ಕೆ ಹಾಕಿದೆ. ಹಾಲು ಕೊಡ್ದಿರೋ ಗ್ಲಾಸ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಕಸ ಎಲ್ಲ ಹೊಡಿತೀನಿ. ಕಸ ಎಲ್ಲ ಹೊಡೆದ್ಬಿಟ್ಟು ನೆಲ ಒರೆಸ್ಕೊಂಡು ಮತ್ತೆ ಅವನಿಗೆ ಸ್ಕೂಲಿಗೆ ಬಿಟ್ಬಿಡ್ಬೇಕು. ಅದಕ್ಕೆ ನಾನು ಕೂಡ ರೆಡಿ ಆಗಬೇಕು. ಹೊರಗಡೆ ಬಾಗಿಲು ತೆಗಿ 1 ಡೋರ್ ಮಾತ್ರ ಹಾಕಿರ್ತೀವಿ. ಅಂದರೆ ಇವಾಗ ಚಳಿ ಇರೋದ್ರಿಂದ 2 ಡೋರ್ನ ಕ್ಲೋಸ್ ಮಾಡಿದ್ರೆ ಎಷ್ಟೊಂದು ಚಳಿ ಆಗೋದಿಲ್ಲ ಮನೆಯೊಳಗೆ. ಕಸ ಎಲ್ಲ ಬಿಸಾಕ್ಬಿಟ್ಟು ಬಂದಾಯಿತು. ಇವಾಗ ನನ್ನ ಮಗನಿಗೆ ಈಗ ಬಾಕ್ಸ್ ರೆಡಿ ಮಾಡ್ತೀನಿ.
ಅನ್ನ ಎಲ್ಲ ಕೊಟ್ಟರೆ ಮಧ್ಯಾಹ್ನಕ್ಕೆಲ್ಲ ತಿನ್ನೋದಕ್ಕಾಗಲ್ಲ, ತಣ್ಣಗಾಗಿಟ್ಟಿರುತ್ತೆ. ಅದರಲ್ಲೂ ಸ್ಕೂಲಲ್ಲಿ ಎಲ್ಲರೂ ರೋಟಿ ಚಪಾತಿ ತರ್ತಾರೆ. ಅವನು ಚಪಾತಿಗೆ ಹೇಳ್ತಿರ್ತಾನೆ. ಅದಕ್ಕೇ ಮಿಕ್ಸ್ ವೆಜ್ ಇತ್ತು, ಅದಕ್ಕೇ ಚಪಾತಿ ಮಾಡಿ ಕೊಡ್ತೀನಿ ಇವಾಗ. ಅವನು ಅಲ್ಲೇ ಬಂದ್ಬಿಟ್ಟು ಸ್ವಲ್ಪ ಡೌಟ್ ಇತ್ತು, ಕ್ವಶನ್ನ ಕೇಳ್ತಾಯಿತ್ತು, ಆನ್ಸರ್ ಹೇಳೋ ಅಂತ ಹೇಳ್ತಿದ್ದ. ಅದನ್ನು ಹೇಳ್ಕೊಡ್ತಾಯಿದ್ದೆ ನನ್ನ ಮಗನಿಗೆ. ಹಾಗೆ ಚಪಾತಿನೂ ಮಾಡೋದಾಯಿತು. ಬಾಕ್ಸಿಗೆ ಇವಾಗ ಮಿಕ್ಸ್ ವೆಜ್ ಮತ್ತು ಇವಾಗ ಎಲ್ಲ ಥರದ ತರಕಾರಿ ಸಿಗುತ್ತಲ್ಲ, ಎಲ್ಲ ಸೇರಿಸ್ಬಿಟ್ಟು ಪಲ್ಯ ಮಾಡಿದ್ದೆ. ಈಗ 11 ಗಂಟೆ ಆಗಿದೆ. 11:05ಕ್ಕೆ ಬಸ್ ಬರುತ್ತೆ. ಬಸ್ ಕೂಡ ಬಂತು, ಅವನಿಗೆ